ನಾನು ಆ್ಯಕ್ಚುಲಿ ಅದು ಕಾನ್ಸೆಪ್ಟ್ ಏನು ಗೊತ್ತಾ, ಜಗತ್ತನ್ನು ನೀನು ಬದಲಾಯಿಸ್ತೀನಿ ಅಂತ ಹೇಳ್ತೀಯಲ್ಲ, ಮೊದಲು ನೀನು ಬದಲಾಗು ಅಂತ ನನ್ನ ಕಾನ್ಸೆಪ್ಟು. ನಿಜವಾಗ್ಲೂ ನೀವು ಎಷ್ಟು ನಂಬ್ತಿರೋ ಗೊತ್ತಿಲ್ಲ, ನಾನು ಯಾವ ಬುಕ್ಸು ಓದಲ್ಲ. ನಾನು ಆಯ್ ಬೆಂಗಳೂರು ಓದಿದ್ದೆ, ಲಾಸ್ಟ್ ಆಯ್ ಬೆಂಗಳೂರು ಲಂಕೇಶ್ ಪತ್ರಿಕೆ. ಆಮೇಲೆ ನಾನು ಬುಕ್ಸ್ ಎಲ್ಲ ಓದಿ ಅಭ್ಯಾಸ ಇಲ್ಲ. ಅಲ್ಲಿ ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು, ಯಾರು ದಿವ್ಯಾ ಅಲ್ವರ್ ಅವ್ರು ಹೇಳಿದ್ರು, ಇದು ರಾಮಕೃಷ್ಣ ಪರಮಹಂಸರು ಹೇಳಿದ್ದು, ಫಸ್ಟ್ ನೀನು ಬದಲಾಗು, ಬೇರೆಯವ್ರನ್ನ ಬದಲಾಗ ಅಂತ ಹೇಳ್ಬೇಡ. ಅದು ನನಗೆ ಗೊತ್ತಿಲ್ಲ. ನಾನು ಏನು ಕಾನ್ಸೆಪ್ಟ್ ಅಂದರೆ, ಜಗತ್ತು ನೀನು, ನನಗೆ ಅನಿಸುತ್ತೆ ನಾವು ಸುಮ್ಮನೆ ಒಳಿತು ಮಾಡೋ ಮನುಷ್ಯ ಅಂತೆಲ್ಲ ಬರೆದಿರ್ತೀವಿ. ಕೆಲವು ಸಲ ನೋಡಿ, ಜಗತ್ತಲ್ಲಿ ನನ್ನ ಸಾಧನೆ ಅಂತ ಏನು ತಿಳ್ಕೊಂಡಿದ್ದೀನಿ ಅಂದರೆ, ಸಾಧನೆ 1000 ಕೋಟಿ ದುಡಿಯೋದು, ವರ್ಲ್ಡ್ ಪೂರ್ತಿ ಹೆಸರು ಮಾಡೋದು, ಆಮೇಲೆ 100 ಎಕರೆ ಜಮೀನು ಮಾಡೋದು ಅಂತ ಸಾಧನೆ ಅಂತ ದೇವರನ್ನಾಗಲಿ ಅಂದ್ಕೊಂಡಿಲ್ಲ ನಾನು. ಸಾಧನೆ, ಮನುಷ್ಯನ ನಿಜವಾದ ಸಾಧನೆ ಏನಂದರೆ ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ಕೊಲ್ಲೋದೆ. ಅಸೂಹೆ, ಹೊಟ್ಟೆ ಕಿಚ್ಚು, ಕೋಪ, ದ್ವೇಷ, ಅದನ್ನು ಕೊಲ್ಲೋದೇ ದೊಡ್ಡ ಸಾಧನೆ. ಅದು ಪರಿಪೂರ್ಣ ಆಗಲ್ಲ ಮನುಷ್ಯನಿಗೆ. ಎಂಥ ದೊಡ್ಡ ಮನುಷ್ಯ ಆದ್ರೂ ಯಾರೋ ಎಷ್ಟು ಕೆಲವರು ಬೆರಳೆಣಿಕೆ ಅಷ್ಟು ಮಾತ್ರ ಅವರಲ್ಲಿರೋ ಕೆಟ್ಟ ಗುಣಗಳನ್ನ ಕೊಂದಿರ್ಬೋದು. ಇಷ್ಟಾದರೂ ಅದು ಗುಣ ಇರುತ್ತೆ ಮನುಷ್ಯನಿಗೆ. ಅದನ್ನು ಕೊಲ್ಲೋದೇ ದೊಡ್ಡ ಸಾಧನೆ ಅಂತ ನನ್ನ ಒಂದು ಅನಿಸಿಕೆ. ಬದಲಾಗಿದ್ದೀನಿ. ಇಲ್ಲಿ ನಾವು ದಯವಿಟ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ನೋಡಿ ಸಾಹೇಬ್ರೆ, ನಾನು ದೊಡ್ಡ ಕುಡುಕ. ನಾನು ಕುಡಿದುಬಿಟ್ಟು ರೋಡಲ್ಲಿ ಬೀಳ್ತಾ ಇದ್ದೆ. ಇನ್ನೂ 4 ತಿಂಗಳಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ, ನನ್ನನ್ನು ಯಾರಾದರೂ ಈ ಬೆಗ್ಗರ್ ಕಾಲೋನ್ಸ್ ಅವ್ರು ಬಂದರೆ ಎತ್ಕೊಂಡು ಹೋಗ್ತಾಯಿದ್ರು. ಆ ಪರಿಸ್ಥಿತಿ, ಆ ಒಂದು ಇದರಲ್ಲಿದ್ದೆ. ಸಡನ್ನಾಗಿ ನನ್ನನ್ನು ಬದಲಾವಣೆ ಮಾಡಿದ್ದು ಅಂತಂದರೆ, ಫಸ್ಟು ಶೋಭಾರಾಣಿಯವರು, SP, ಯಾರು ಬಳ್ಳಾರಿ SP ಶೋಭಾರಾಣಿಯವರು. ಆಮೇಲೆ ಇವರು ಮಾರುತಿ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಉಪ್ಪರಪೇಟೆ, ಆಮೇಲೆ ನಾರಾಯಣಗೌಡರು, ಆಮೇಲೆ ಮಹಾದೇವ ಸ್ವಾಮಿ. ಇವರು ಪ್ರಮುಖ 4 ಕಾರಣ. ಅಂದರೆ ಎಲ್ಲರೂ ನಮ್ಮ ಸೋಮಶೇಖರ್ ಅವರು, ನಾನು ಅವ್ರ ಜೊತೆಲೇ ಇರ್ತಾ ಇದ್ದೆ. ಸುಮಾರು ಜನ ಹೇಳ್ತಾ ಇದ್ದಾಗ ಅವರು ಹೇಳಿಲ್ಲ ನನಗೆ, ಅವರು ಕುಡಿಬೇಡ ಅಂತ ನಾರಾಯಣಗೌಡರು ಒಂದ್ಸಲ ಹೇಳಿಲ್ಲ. SP ಮೇಡಮ್ ಕೂಡ ಅವ್ರು ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡಿದ್ರು, ನಾರಾಯಣಗೌಡರಿಗೂ ಫೋನ್ ಮಾಡ್ತಾ ಇದ್ದೆ. ಎಲ್ಲರೂ ಅವ್ರು ಯಾವತ್ತು ಕುಡಿಬೇಡ ಅಂತ ಹೇಳಿಲ್ಲ. ಅವರು ತುಂಬ ಪ್ರೀತಿ ತೋರಿಸಿದ್ರು. ಅಂದರೆ ಏನು ಈ ಥರ ಅವರು ಮೇಡಮ್ ಅವರು SP ಅಂತಂದರೆ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಏನು. 11 ಗಂಟೆಗೆ ಫೋನ್ ಮಾಡಿದ್ರು, ಋಷಿ ಅಂತ ಇದ್ದರು. ಒಂದು ಸಲ ಅವ್ರು ಹೇಳಿದ್ರು, ನೋಡಿ ನನಗೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ, ನೀವೇ ನನಗೆ ಅಣ್ಣ ತಮ್ಮ ಅಂತ ಹೇಳಿದ್ರು. ಆವಾಗ ನಾನು ಜೈಲಲ್ಲಿ ಇರಬೇಕಂದ್ರೆ ನಮ್ಮ ಅಕ್ಕ ಎಕ್ಸ್ಪೈರ್ಡ್ ಆಗಿದ್ದರು. ನಾನು ಅವ್ರ ಮುಖ ನೋಡೋಕ್ಕಾಗಲಿಲ್ಲ. ಅಲ್ಲ ನೆನಪಾಯಿತು. ಆಮೇಲೆ ನಾರಾಯಣಗೌಡರು ಅಷ್ಟೇ. ನಾರಾಯಣಗೌಡರು ಗೊತ್ತಿದೆ, ಅವ್ರು ಫುಲ್ಲು ಟೈಟಾಗಿ ಅವ್ರ ಆಫೀಸ್ಗೆ ಹೋಗ್ತಾಯಿದ್ದೆ. ಬಾಸ್ ನನಗೆ ದುಡ್ಡು ಬೇಕು, 5,000 ಕೊಡಿ, 2,000 ಕೊಡಿ, ನಾನು ಎಣ್ಣೆ ಹೊಡಿಬೇಕು ಅಂತ ಇದ್ದೆ. ಅದು ಅವ್ರು ಕೊಡ್ತಾಯಿದ್ರು ಅಂತಂದಾಗ ಯಾವತ್ತೂ ಅವರು ಕುಡಿಯೋದು ಬಿಡು ಅಂತ ಹೇಳಿಲ್ಲ. ಆಮೇಲೆ ಒಂದು ಸಲ ಇವರು ಮಹಾದೇವ ಸ್ವಾಮಿಯವರು ಅಂತೆ, ಅವರು ನೋಡಿ 2 ತಿಂಗಳು ನಾನು 500 ಕೇಳಿದ್ರು ಕೊಡ್ತಾರೆ, 1000 ಅವರೆಲ್ಲ ಸಿಕ್ಕಿದ್ಮೇಲೆ ನನಗೆ ಇನ್ನೂ ಭಯಂಕರ ಒಂದು 4 ಕ್ವಾರ್ಟರ್ ಕುಡಿಯೋ, 5 ಕ್ವಾರ್ಟರ್ 6 ಕ್ವಾರ್ಟರ್ ಕುಡಿಯೋ ಥರ ಆಗಿಬಿಟ್ಟೆ. ಒಂದು ಸಲ CM ಸಿದ್ದರಾಮಯ್ಯವರಲ್ಲಿ ಬರ್ತಾಯಿದ್ರು ಬಂದೋಬಸ್ತ್ ಡ್ಯೂಟಿಗೆ ಅಂತ. ಅವರು ಮಾರುತಿ ಸಾಹೇಬರಲ್ಲಿದ್ದರು, ಇವಾಗ ಉಪ್ಪರಪೇಟೆ ಸರ್ಕಲ್ ಇನ್ಸ್ಪೆಕ್ಟ್ರು. ಅವರು ಕರೆದ ತಕ್ಷಣ 15 ದಿವಸ ಆಗಿತ್ತು, ಸ್ನಾನ ಮಾಡಿರಲಿಲ್ಲ, ಫುಲ್ಲು ಗಲೀಜು ಬಟ್ಟೆ. ಹಂಗೆ ಹೋದ ತಕ್ಷಣವೇ ಪಬ್ಲಿಕ್ ರೋಡಲ್ಲಿ ಅವ್ರು ನನ್ನ ಹೆಗಲ ಮೇಲೆ, ಅಷ್ಟು ನನ್ನ ಸ್ನಾನ ಮಾಡಿ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾಯಿದ್ರು. ಮಾತಾಡಿದ ತಕ್ಷಣ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು, ನಾನು ಹೋದ್ಮೇಲೆ ಅವ್ರಿಗೇನೋ ಹೇಳಿದ್ದಾರೆ, ಏನು ಅಷ್ಟು ಗಲೀಜಿದೆ ಬಟ್ಟೆ, ಅಷ್ಟಿದೆ, ಅವನ ಹತ್ರ ಏನಂಗೆ ಮಾತಾಡ್ತಾರೆ. ಅವ್ರು ನಮ್ಮ ಬಾಸ್ ಅಂತ ಅವ್ರಿಗೆ ಹೇಳಿದ್ರಂತೆ, ನಮ್ಮ ಗುರುಗಳವರು ಅದೆಲ್ಲ ಆ ಥರ ಎಲ್ಲ ಹೇಳಿ. ಶನಿವಾರ ನಡೆದಿದ್ದು, ಭಾನುವಾರ ನನ್ನ ಕರೆದ್ರು. ನಾನು ಮಾಮೂಲು ಉಪ್ಪರಪೇಟೆಯಲ್ಲೇ ಅಲ್ಲೇ ನಾನು ಟೈಮ್ ಪಾಸ್ ಮಾಡ್ತಿದ್ದೆ. ಬಂದ ತಕ್ಷಣ ಏನಂತ ಕೇಳಿದ ತಕ್ಷಣ ನಡಿ ಬಾಸ್, ಜೀಪ್ ಹತ್ತು ಬಾಸ್ ಅಂತ ಸಿವಿಲ್ ಡ್ರೆಸ್ಸಲ್ಲಿದ್ದರು. ಭಾನುವಾರ ಇದು ರಾಮರಾಜ್ ಶೋರೂಮ್ ಕರ್ಕೊಂಡು ಹೋಗ್ಬಿಟ್ಟು, ಬಟ್ ನಾನು 150 ರೂಪಾಯಿ ಸತ್ಯವಾಗಲೂ ನಾನು ಯಾವುದು ಸಂಡೇ ಮಾರ್ಕೆಟಲ್ಲಿ 150 ಆ ಥರ ಶರ್ಟ್ ತೊಗೊಳ್ಳೋದು. ಅವರು ಲಿನಿನ್ ತಗೋ, 3,000 ತಗೋ, ಹೌದು ಆ ಥರ ಹೇಳಿದ್ರು. ನಾನು ಯಾಕೆ ಹಿಂಗೆ, ಅವತ್ತಾದಾಗ ನಾನು ಇವ್ರ ಮನೆಯಲ್ಲೇ ಇದ್ದೆ, ಸೋಮಶೇಖರ್ ಅವ್ರ ಮನೇಲಿದ್ದೆ, ಬಟ್ಟೆ ಎಲ್ಲ ತೊಗೊಂಡು ಬಂದೆ. ಅವತ್ತು ಡಿಸೈಡ್ ಮಾಡಿದೆ, ಇಲ್ಲ ನಾನು ಬಿಡಬೇಕು. ಅವ್ರು ಅಷ್ಟು ನನ್ನ ಪ್ರೀತಿಸ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಬಿಡಬೇಕು. ಅವ್ರು ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಈ ಋಷಿ ಕುಡಿಯೋದು ಬಿಡು ಋಷಿ ಅಂತ ಹೇಳ್ತಾರೆ. ಅವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಕುಡಿಯೋದು ಬಿಟ್ಟಿದ್ದೀನಿ, ಖಂಡಿತವಾಗ್ಲೂ ಕುಡಿಯೋದು ಬಿಟ್ಟಿದ್ದೀನಿ. 4 ತಿಂಗಳಾಯಿತು. ಕುಡಿಯೋದು ಬಿಟ್ಟ ತಕ್ಷಣವೇ ಇದು ಸಿನಿಮಾ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದಾಗ ಯಾಕೆ ದುಡ್ಡು ಅಂತಂತಂದರೆ, ಒಬ್ಬರು ಪ್ರೊಡ್ಯೂಸರು, ನಾನು ಜಸ್ಟ್ ನನಗೆ ಸ್ಟಾರ್ಟ್ ಒಂದು ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, ನನ್ನ ಗಾಡಿ ತೊಗೊಂಡು ಹೋಗ್ತೀನಿ, ನನಗೆ ಗೊತ್ತಿದೆ. ಒಬ್ಬರು ಮೈಸೂರವರು ಮಾಡೋಣ ಅಂತಂದರು. ನಾನು ಯಾರು ಸಿಕ್ಕಿದ್ರು ಸರ್, ನಮಗಂದರೆ ಒಳಿತು ಮಾಡೋ ಮನುಷ್ಯ ಅಂತ ಬರೆದು ಹಾಡುಗಳು ಯಾರು ನಮಗೆ ಅವಕಾಶ ಕೊಟ್ಟಿಲ್ಲ. ಆದರೆ ನಮ್ಮ ನಿರ್ಮಾಪಕರು ಕೊಟ್ಟರು ನನಗೆ. ಫಸ್ಟು ದೊಡ್ಡ ಸ್ಟೇಜ್ ಮೇಲೆ ನಿಲ್ಲಿಸಿ ಒಳಿತು ಮಾಡೋ ಮನುಷ್ಯ ಋಷಿ ಅಂತಂದ್ಬಿಟ್ಟು ನಮ್ಮ ಮಂಜು ಬಾಸ್ ಅವರು ಕರೆದುಬಿಟ್ಟು ಎಲ್ಲ ಪರಿಚಯ ಮಾಡಿಸಿದ್ರು. ಖುಷಿ ಆಯಿತು. ಅವರು ಡೈರೆಕ್ಟ್ರಿಗೆ ಹೇಳಿದ್ದಾರೆ, ಋಷಿ ಕೈಲಿ ಒಂದು ಹಾಡು ಬಡಿಸು ಅಂತ ಹೇಳಿದ್ರು. ಡೈರೆಕ್ಟ್ರ್ ಹೋಗಿ ಹೇಳಿದೆ. ಅವರು ಡೈರೆಕ್ಟ್ರು ಅದೇನಾಯಿತೋ ಗೊತ್ತಿಲ್ಲ, ನಮ್ಮ ದುರಾದೃಷ್ಟನೂ ಅವ್ರು ಇದು ಮಾಡಲಿಲ್ಲ. ಆ ಥರ
ನನಗೆ ಯಾರು ಕೇಳಿದ್ರೆ ನಾನು ಫುಲ್ಲು ಜಿಗುಪ್ಸೆ ಆಗ್ಬಿಟ್ಟು ಏನಪ್ಪ ನನಗೆ ನಾನು ಸರ್ ಬೇರೆಯವ್ರ ಥರ ಕೋಟಿ ಕೋಟಿ ಅವೆಲ್ಲ ಬೇಡ, ಕೋಟಿ ಕೊಟ್ಟರೆ ಸಿನಿಮಾ ಮಾಡೋಕ್ಕೆ ಬರಲ್ಲ. ನನಗೆ ದುಡ್ಡು ಇರಬಾರ್ದು, ತಲೆಯಲ್ಲಿ ತುಂಬ ತುಂಬ ಟೆನ್ಷನಲ್ಲಿರಬೇಕು. ಆವಾಗ ಇವತ್ತೇ ಪ್ರೆಸ್ ಮೀಟು ಸ್ವಲ್ಪ ಪೀಸ್ಫುಲ್ಲಾಗಿ ನಡೀತಾ ಅದು, ಎಲ್ಲ ಅಮೌಂಟ್ ಸೆಟ್ಲ್ ಆಗಿದೆ ನಮ್ಮ ಸುಧೀಂದ್ರ ವೆಂಕಟೇಶ್ ಸಾಹೇಬ್ರದ್ದೆಲ್ಲ. ಇಲ್ಲಾಂದಿದ್ರೆ ಇಲ್ಲ ನಿಜವಾಗ್ಲೂ ಇಲ್ಲ ಅಲ್ಲಿ ತಗೊಂಬ ಅವ್ರು 10,000 ತಗೊಂಬ, ಅದು ಭಯಂಕರ ಟೆನ್ಷನ್ ಆಗಿರೋದು. ಇದೇ ಸ್ವಲ್ಪ ಇದಾಗಿರೋದು. ಹಾಂ ಬಸ್ ಹೇಳಿ ಬಸ್. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ. ಅದು ನಮ್ದಲ್ಲ ಸರ್, ನೀವು ಕೇಳಿಲ್ಲ ಸರ್, ಮದರ್ ಪ್ರಾಮಿಸ್ ಕೇಳಿಲ್ಲ. ಆ ಥರ ಈ ಸಿನಿಮಾ ಆಗೋದಕ್ಕೆ ಕಾರಣ. ಒಬ್ಬರು ಒಳಗೆ ಹೋದ ತಕ್ಷಣ ನಾನು ಬಲೆನೋ ಕಾರ್ ಇದೆ ಅಂತ, ಬಲೆನೋ ಕಾರ್ ಇದ್ದರೆ ಪರವಾಗಿಲ್ಲ, 5 ಲಕ್ಷಕ್ಕೇನು ಮಿಸ್ ಇಲ್ಲ, ಏನೋ ಒಂದು ರೊಟೇಷನ್ ಆಗುತ್ತೆ ಅಂತ ನಾನು ಇದು ಮಾಡಿದೆ. ಮೈಸೂರಿಗೆ ಬಾ ಅಂತಂದ್ರೆ, ನೋಡಪ್ಪ 4-5 ಜನ ಟೀಮ್ ಮಾಡೋಣ ಸಿಂಪಲಾಗಿ ಬಡ್ಜೆಟ್ ಮಾಡೋಣ ಅಂತ ಹೇಳಿದೆ. ಅವನು ಆಯ್ತು ಬಾಸ್ ಅಂತಂದ. ರೂಮ್ ಹಾಕ್ಕೊಟ್ಟ ತಕ್ಷಣ ಅದು 1,000 ರೂಪಾಯಿ. 1,000 ರೂಪಾಯಿ ರೂಮ್ ಹಾಕ್ಬಿಟ್ಟು ಅವ್ನು ಬೇರೆಯವ್ರನ್ನ ಕರ್ಕೊಂಬಂದೆ, ನಿಮ್ಗೊಂದು ಆ್ಯಕ್ಟಿಂಗ್ ಕೊಡಿ ಅಂತ. ಆ ಆ್ಯಕ್ಟಿಂಗ್ ಕೊಡೋ ಮಾತ್ರ 1,000 ರೂಪಾಯಿ ಕೊಡಿಸಿದ್ದ ಅವ್ನು ಪ್ರೊಡ್ಯೂಸರು. ಇದು ಆಗದಿರೋ ಕೆಲಸ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನಮ್ಮ ಹರಿಕೃಷ್ಣ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಆ ಹರಿಕೃಷ್ಣ ಅವರು ಸುಟ್ಟರು ಗಟ್ಟಿಯಾಗು ಇಟ್ಟಿಗೆ ಅಂತೆ. ನಾನು ಯೋಚನೆ, ನಮಗೆ ಅದಕ್ಕಿಂತ ಮುಂಚೆ ಇವರು ನಮ್ಮ ಸೋಮಶೇಖರ್ ಅವರು ಯಾವಾಗಲೂ ನಮಗೆ ಎಣ್ಣೆಗೆಲ್ಲ ಅವರೇ ಇದು ಮಾಡ್ತಾಯಿದ್ರು. ಅವರು ಸುಟ್ಟರು ಗಟ್ಟಿಯಾಗಿ ಇಟ್ಟಿಗೆ ಯಾವನು ಬರೆದಿರೋದು ಅಲ್ಲಿ ನಂಬರ್ ಹಾಕಿದ್ದೆ ನಾನು, ಇಂಥವ್ರಿಗೆ ದುಡ್ಡಿಗೆ ಹಾಕಲಿ ಅಂತ ನಾನು ನಂಬರ್ ಹಾಕಿದ್ದು. ನೋಡಿದ್ರೆ ಟಕ್ಕಂತ 1,000 ರೂಪಾಯಿ ಆಗ್ದ. ಇದು ಯಾ ಪಾರ್ಟಿ 1,000 ರೂಪಾಯಿ ಹಾಕಿದಾರಲ್ಲಪ್ಪ ಅಂತಂದು ಫೋಗಿನೇನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ನು ಅವ್ನು ಕಳಿಸ್ಬಿಟ್ಟೆ ನಾನು ಮೈಸೂರಿಂದ ಬಂದೆ, ಇವ್ನ ಕೈ ಆಗಲ್ಲ ಅಂತಂದ್ಬಿಟ್ಟು ಕನಿಷ್ಕದಲ್ಲಿ ಯೋಚನೆ ಮಾಡ್ಕೊಂಡು ಕುಂತ್ಬಿಟ್ಟು, ಏನಪ್ಪ ಸಿನಿಮಾ ಮಾಡ್ಕೊಂಡು ಒಬ್ಬರು ಸಿಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ ತಕ್ಷಣ ಟಕ್ಕಂತ ಒಂದು ಮೆಸೇಜ್ ಬಂತು, 1,000 ರೂಪಾಯಿ ಬಂತು. ನೋಡಿದ್ರಿ ಈ ವ್ಯಕ್ತಿ, ಇವ್ರನ್ನ ಹಿಡಿದ್ರೆ ಆಗತ್ತೆ ಕತೆ, 1,000 ರೂಪಾಯಿ ಫ್ರೀಯಾಗಿ ಹಾಕ್ತಾರೆ ಅಂತಂತಂದರೆ ಇವರು ಒಂದು ರೇಂಜಿಗೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಅಂದಾಗ ಅವರು ಕೋಆಪ್ರೇಟ್ ಮಾಡಿದ್ರು. ನಂತರ ನಮ್ಮ ಮಧು ಸಿಕ್ಕರು, ನಮ್ಮ ಸೋಮಶೇಖರ್ ಅವರು ಮೊದಲಿಂದ ನಮ್ಮ ಜೊತೆಲಿದ್ದಾರೆ. ಅದೇ ರೀತಿ ನಮ್ಮ ಮಂಜು ಅಂತಂದ್ಬಿಟ್ಟು ಭದ್ರಾವತಿ ಅವರು, ಎಲ್ಲರ ಸಹಕಾರ, ಎಲ್ಲರೂ ನಮ್ಮ ಲೋಕಿಯವರು, ಎಲ್ಲರ ಸಹಕಾರದಿಂದ ಆಗ್ತದೆ. ಯಾರಿಗೂ ನಾನು ನೋಡಿ ಜನರಲಾಗಿ ನಾನು ನೋಡಿರೋ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ ಕರೀತಾರೆ, 20 ಲಕ್ಷ ಹಾಕಿ ಸಿನಿಮಾ ಮಾಡ್ಬೋಣ ಅಂತಾರೆ. ಆ 20 ಲಕ್ಷ ಹೋಗಿ 40 ಲಕ್ಷ ಆಗುತ್ತೆ, 40 ಲಕ್ಷ ಹೋಗಿ 1 ಕೋಟಿ ಆಗುತ್ತೆ, 1 ಕೋಟಿ ಆಗಿ 3 ಕೋಟಿ. ನೋಡಿ, ಒಬ್ಬ ಮನುಷ್ಯನಿಗೆ ಇವ್ರಿಗೆ ಡೈರೆಕ್ಟಾಗಿ ಹೇಳ್ತೀನಿ 5 ಲಕ್ಷ ಹಾಕು ಅಂತ ಹೇಳ್ತೀನಿ, 5 ಲಕ್ಷ ಅವ್ರಿಗೆ ಲಾಸ್ ಆದರೆ ಏನು ತೊಂದರೆ ಆಗಿಲ್ಲ. ಅವ್ರಿಗೆ 2-3 ಕೋಟಿ ಅವ್ರಿಗೆ ಸಾಲಾಗೆಲ್ಲ ಮಾಡಿಸ್ಬಿಟ್ರೆ ಮನೆ ಬಿಡಬೇಕು, ಇಲ್ಲ ಊರು ಬಿಡಬೇಕು. ಆ ಥರ ನಾನು ಯಾವ ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ಏನೇ ಆದರೂ ರಿಸ್ಕ್ ನಾನೇ ತೊಗೊಂಡಿದ್ದೀನಿ, ನಾನೇ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ನಿರ್ಮಾಪಕರು ತುಂಬ ಕಷ್ಟದಲ್ಲಿದ್ದಾರೆ, ನಿರ್ಮಾಪಕರು ತುಂಬ ಸಮಸ್ಯೆಯಲ್ಲಿದ್ದಾರೆ. ಆದರೆ ನಿರ್ಮಾಪಕರ ಸಮಸ್ಯೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ಅದು ಒಂದು ದುರಂತ. ಆ್ಯಕ್ಚುಲಿ ಸುಮ್ಮನೆ ಅನ್ನದಾತ ಅಂತ ಹೇಳ್ತಾರೆ, ಎಲ್ಲ ಕಡೆಯಿಂದಲೂ ನಿರ್ಮಾಪಕನಿಗೆ ಸಮಸ್ಯೆ ಇದೆ. ನಿಮಗೆ ಯಾವುದು ಲೊಕೇಶನ್ನಲ್ಲೂ ಸಮಸ್ಯೆ ಇದೆ, ಆಮೇಲೆ ನಿಮ್ಮದು ಸೆನ್ಸಾರಲ್ಲೂ ಸಮಸ್ಯೆ ಇದೆ. ಅದು ಯಾವುದೋ ಸುಮಾರು ಒಂದು 100 ವರ್ಷದ ಹಿಂದಿನ ಒಂದು ಬೈಲ ಇಟ್ಕೊಂಡು ಅದರಲ್ಲೇ ಮಾಡ್ತಾರೆ. ಒಂದು ಡೈರೆಕ್ಟರ್ದು ಏನೋ ಕಾನ್ಸೆಪ್ಟ್ ಇರುತ್ತೆ, ಆ ಕಾನ್ಸೆಪ್ಟ್ ರೀಚ್ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾನೆ. ಇದೆಲ್ಲ ಬಗೆಹರಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಲ್ಲ ಶುರು ಮಾಡಿದ್ದಾರೆ ಸರ್. ಇದು ಆ್ಯಕ್ಚುಲಿ ನಂಬೋದು ನೋಡಿ ಸರ್, ನಂಬೋದು ಹೇಗೆ ಅಂತಂದರೆ ನಂಬಿಕೆನೇ ಜೀವನ, ನಂಬಬೇಕು. ಆ್ಯಕ್ಚುಲಿ ಇದು ನಾನು ಯಾರ್ದೋ ಕುಡಿಯೋದನ್ನು ಬೇರೆಯವ್ರಿಗೋಸ್ಕರ ಬಿಟ್ಟಿಲ್ಲ. ಯಾಕೆ ನನಗೆ ಹೆಂಡ್ತಿಲ್ಲ, ಮಕ್ಕಳೆಲ್ಲ, ನನಗೆ ಯಾರು ಹೇಳೋರಿಲ್ಲ ಕೇಳೋರು. ನಾನು ರೋಡಲ್ಲಿ ಇಷ್ಟು 4 ತಿಂಗಳು ಹಿಂದೆ ಕೂಡ ನಾನು ಎಲ್ಲಂದ್ರೆ ಅಲ್ಲಿ ಮಲಗ್ತಾ ಇದ್ದೆ. ನನಗೆ ಯಾರೂ ಇದಿಲ್ಲ. ನನ್ನ ಆತ್ಮ ಸಾಕ್ಷಿಗೆ ನನ್ನನ್ನು ಪ್ರೀತಿಸೋ ಕೆಲವರು ಜನ ಇದ್ದಾರಲ್ಲ, ಅವ್ರಿಗೆ ಅಲ್ಟ್ ಆಗಬಾರ್ದು. ತುಂಬ ಜನ ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ ನೋಡಿ ಸರ್. ಇಲ್ಲ ಸರ್, ಹಣೆ ಪ್ರಮಾಣ ಇಲ್ಲ, ನಾನು ನಂಬಲ್ಲ ಅದೆಲ್ಲ. ಆಮೇಲೆ ಇದು ಒಂದು ಮೈಸೂರಲ್ಲಿ ಇದೇ ಸಿನಿಮಾಗೆ ಹಾಡು ಬರೆಯೋಕ್ಕೆ ಹೋದ ತಕ್ಷಣ ಪಲ್ಲವಿ ಬರೆದಿದ್ದೆ, ಒಂದು ಚರಣ ಬರೆದಿದ್ದೆ, ಸೆಕೆಂಡ್ ಚರಣ ಬರೀಬೇಕಾಗಿತ್ತು. ಅವನು ಮ್ಯೂಸಿಕ್ ಡೈರೆಕ್ಟ್ರು ಫೋನ್ ಮಾಡಿ ಬರೀ ತುಂಬ ಕಷ್ಟ ಆಯಿತು, ಕುಡಿದ್ರೆ ಬರುತ್ತೆ ಒಳ್ಳೆ ಲೈನು ಅಂತಂದ್ಬಿಟ್ಟು ಇಲ್ಲ ಹಾಕಿಲ್ಲ. ಹೋದ ತಕ್ಷಣ ಮೈಸೂರು ಅರಮನೆ ಹತ್ರ ಒಂದು ಬಾರ್ ಹತ್ರ ಅಲ್ಲಿ ಹೋಗಬೇಕು ಅಂತ ಹೋದೆ. ಅವರೆಲ್ಲ ನೆನಪಾದ್ರು ನನಗೆ, ನಾರಾಯಣಗೌಡರು, ಶೋಭಾ ಅವರು ಅಷ್ಟು ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಅಷ್ಟು ವಿಶ್ವಾಸ ಇಟ್ಟಿದ್ದಾರಲ್ಲ, ಅವರು ಅಲ್ಟ್ ಮಾಡ್ಬೋದು. ನನ್ನ ಆತ್ಮ, ನಾನು ಕುಡಿದ್ರೆ ಗೊತ್ತಾಗಲ್ಲ ಅವ್ರಿಗೆ, ನನ್ನ ಆತ್ಮಕ್ಕೆ ನಾನು ಮೋಸ ಮಾಡ್ಕೋಬಾರ್ದು ಅಂತೇಳಿ ಸೆಕೆಂಡ್ ಚರಣ ಅದಕ್ಕಿಂತ ಸೂಪರಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಆಮೇಲೆ ನೋಡಿ ಸರ್, ನಾವು ಅಂದ್ಕೊಂಡಿದ್ದೀವಿ ಕುಡಿದ್ರೆ ಚೆನ್ನಾಗಿ ಬರೀಬಹುದು ಅಂತ. ನಾನು ಎಲ್ಲೋ ಒಬ್ಬರು ಪ್ರಶ್ನೆ ಹೇಳಿದ್ರು ಲಾಸ್ಟ್ ಟೈಮ್, ನಮ್ಮ ಇವ್ರು ಕೇಳಿದ್ರು, ಒಬ್ರು ಬಂದು ಡಾಕ್ಟ್ರ್ ಬಂದು ಕೇಳಿದ್ರು, ಬಹುತೇಕ ಈ ಥರ ಕುಡುಕರಾಗಿರ್ತಾರೆ ರೈಟರ್ಸ್ಗಳೆಲ್ಲ ಸುಮಾರು ನಾನು ನೋಡಿದಂಗೆ ಅಂತ ಅವ್ನು ಡಾಕ್ಟ್ರ್ ಕೇಳಿದೆ ನನಗೆ. ನಾನು ಪ್ರಶ್ನೆನೇ ಗೊತ್ತಿಲ್ಲ, ಅವನೇನು ನಾನು ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡು ಕೇಳಿದ್ದಾನೆ. ಕೇಳಿದ ತಕ್ಷಣ ನಾನೊಂದು ಹೇಳ್ಬೇಕು ಹೊಡೆದ ತಕ್ಷಣ ಯೋಚನೆ ಮಾಡಿದೆ,
ಹೌದು, ಅವ್ನು ಕೇಳಿದ್ದು ಕರೆಕ್ಟ್ ಅಲ್ಲ. ನಾನು ಆಲ್ಮೋಸ್ಟ್ ನಿಮಗೆ ನಾನು ರೈಟರ್ಸ್ ಜೊತೆ ಇದ್ದೀನಲ್ಲ, ವಿಚಿತ್ರವಾಗಿ ನಾವು ಅವರೆಲ್ಲ ಬೇಜಾನ ಇದು ಮಾಡಿದ್ವಿ. ಅವ್ರದ್ದೆಲ್ಲ ನೆನಪಾಯ್ತು. ಹೌದಲ್ವಾ, ಅವ್ರು ಒಳ್ಳೆ ರೈಟ್ರು ನೋಡಿದ್ರೆ ಒಳ್ಳೆ ರೈಟ್ರು ನೋಡಿದ್ರೆ ಏನು ಕುಡಿತಾನೆ, ಒಳ್ಳೆ ರೈಟ್ರು ನೋಡಿದ್ರೆ ಏನು ಕುಡಿತೇನೆ, ಆ ಥರ ಒಂದು ಇದಾಯ್ತು. ಸುಮಾರು ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನ ಫ್ರೆಂಡ್ಸ್, ಪಾಪ ಊರಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅವರು. ಹಾಂ, ಥ್ಯಾಂಕ್ ಯು, ಧನ್ಯವಾದಗಳು ಸಾಹೇಬ್ರೆ, ಧನ್ಯವಾದಗಳು. ಇಲ್ಲ, ತುಂಬ ಧನ್ಯವಾದಗಳು. ನಾವು ವಾಪಸ್ ಕುಡಿಯಲ್ಲ, ಖಂಡಿತವಾಗ್ಲೂ ಕುಡಿಯಲ್ಲ. ಇದು ಸಮಾಜಕ್ಕೆ ಸಂದೇಶ ಆಗ್ಬೇಕಂತಲೇ, ಇದೇನೋ ಒಂದು ಆಗ್ಬೇಕಂತಲೇ ನಾನು ಆರ್ಟಿಸ್ಟ್ ಯಾಕೆ ಆದೆ ಅಂತಂದರೆ, ನಾನು ಯಾರು ನೋಡಿದ್ರೆ ಆರ್ಟಿಸ್ಟ್ ರಿಜೆಕ್ಟ್ ಲಿಸ್ಟ್ಗೆ ಹಾಕ್ಬಿಡೋ ಋಷಿನ, ಅಯ್ಯೋ ಋಷಿ ಸವಾಸನೆ ಬೇಡಪ್ಪ ಅಂತ ಇವಾಗ ನೋಡೋಣ ಅಂತಂದ್ಬಿಟ್ಟು ಇವಾಗ ನಾವೇ ಇದು ಮಾಡ್ತಾಯಿದ್ವಿ. ನೆನಪು ಸರ್, ಅಕ್ಟೋಬರ್ 10ಕ್ಕೆ ಇದು ಇನ್ನೂ 2 ಹಾಡು ಇದೆ, 2 ಹಾಡು ರಿಲೀಸ್ ಮಾಡಿಬಿಡ್ತೀವಿ. ಅಕ್ಟೋಬರ್ 10ಕ್ಕೆ ಒಂದೇ ಶೆಡ್ಯೂಲು, ತುಂಬ ಸಿಂಪಲ್ ಬಡ್ಜೆಟು, ಸಿಂಪಲ್ ಕಾನ್ಸೆಪ್ಟು, ತುಂಬ ಮೆಸೇಜ್ ಇರುತ್ತೆ. ಮೆಸೇಜು ಫಸ್ಟು ನೀವು ಓಪನಿಂಗು ಬರ್ತಾರೆ ಮನುಷ್ಯ, ಓಪನಿಂಗ್ ಆಡಿಯನ್ಸ್ ಬಂದ ತಕ್ಷಣವೇ ಒಂದು 10 ನಿಮಿಷದಲ್ಲಿ ಅವನು ಏನಾದರೂ ಸೋತಿರ್ತಾನೆ, ಅವನೇನಾದರೂ ಜೀವನದಲ್ಲಿ ನೊಂದಿರ್ತಾನೆ, ಸಾಯಬೇಕು ಅನ್ನೋ ಪರಿಸ್ಥಿತಿಲಿರ್ತಾನೆ, ತುಂಬ ಕೆಟ್ಟ ಪರಿಸ್ಥಿತಿಲಿರ್ತಾನೆ, ಸಾಲಗಾರ ಕಾಟ ಇರುತ್ತೆ. ಅಂಥದ್ರಲ್ಲಿ ಆ 10 ನಿಮಿಷ ಸಿನಿಮಾ ನೋಡಿದಾಗ ಈ ಜಗತ್ತಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಹುಟ್ಟುತ್ತೆ. ಸ್ಟಾರ್ಟಿಂಗ್ ಓಪನಿಂಗ್ ಸೀನೇ 10 ನಿಮಿಷ ಆ ಥರ ಇರುತ್ತೆ. ನಂತರ ನೋಡಿದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಫುಲ್ಲು ನಗು ಇರುತ್ತೆ ಸರ್, ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ. 4 ಜನ ಅದು ಅವ್ರದ್ದೇ ಟ್ವಿಸ್ಟ್ ಸರ್. ಅದು ಆ್ಯಕ್ಚುಲಿ ಅದು 4 ಜನ ಹುಡುಗರು ಯಾಕೆ ಬರ್ತಾರೆ ಜೀವನದಲ್ಲಿ ಅನ್ನೋದು ತುಂಬ ಮೇಜರ್ ಟ್ವಿಸ್ಟ್ ಇದೆ ಅದು ಸಿನಿಮಾ. ಓಕೆ, ನಾನು ಹೇಳ್ತಾ ಇರೋದು ಕಲಾವಿದ್ರಂದ್ರೆ ಪ್ರೊಫೆಷ್ನಲ್ ಕಲಾವಿದರಿಗೆ ಕೊಡಲೇಬೇಕು. ಅಲ್ಲ, ನಾವು ಹಾಬಿ ಕಲಾವಿದರಿಗೆ ಪೇಮೆಂಟ್ ಕೊಡೋದೇ ಇಲ್ಲ. ಯಾಕೆ ಕೊಡೋಲ್ಲ ಅಂತಂದರೆ ನಮ್ಮ ಕಷ್ಟದಲ್ಲಿ ಇದ್ದೀವಿ. ಇವಾಗ ನಮ್ಮ ಕಷ್ಟ ಅಂದರೆ ನಾವು ಮನೆ ಮಠ ಮಾಡಿಕೊಂಡು ರೋಡಿಗೆ ಬಂದರೆ ಯಾರೂ ನಮ್ಗೆ ಸಪೋರ್ಟ್ ಮಾಡಲ್ಲ. ದೊಡ್ಡ ದೊಡ್ಡ ಹೀರೋಗಳನ್ನ ನೋಡಿದ್ದೀನಿ ನಾನು. ಒಬ್ಬರು ಪ್ರೊಡ್ಯೂಸರು ಅವ್ರ ಬರ್ತ್ಡೇಗೆ ಲಕ್ಷಗಟ್ಟಲೆ ಲಕ್ಷಾಂತರ ಲಕ್ಷ ರೂಪಾಯಿ ಕೊಟ್ಟು ಅವ್ರ ಮಕ್ಕಳ ಬರ್ತ್ಡೇಗೆ ಎಲ್ಲ ಗೀನ್ಗಳು ಹಾಕಿರ್ತಾರೆ. ಅವರು ಡಬ್ಬಿಂಗ್ ಕರೆದಾಗ ಆ ಹೀರೋ ಬಂದು ಮಾಡಿಲ್ಲ. ಅವರೊಬ್ಬರು ರೋಡಲ್ಲಿ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಸತ್ತೋದ್ರು. ಅದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ, ಪ್ರೊಫೆಷ್ನಲ್ ಕೊಡಬೇಕು. ಪ್ರೊಫೆಷ್ನಲ್ಗೆ ದುಡ್ಡು ಕೊಟ್ಟು ನಾವು ಅವ್ರನ್ನ ಇದು ಮಾಡೋಷ್ಟು ಆಫರ್ ಮಾಡೋಷ್ಟು ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ನಾವು ಹಾಬಿ, ಅವನಷ್ಟೇ ಟ್ಯಾಲೆಂಟ್ ಇರೋನು ಇರ್ತಾನೆ. ಪಾಪ ನಾನು ನಿನಗೆ ಪೇಮೆಂಟ್ ಕೊಡೋಲ್ಲ, ನೀನು ನನಗೇನೋ ಸಪೋರ್ಟ್ ಮಾಡು. ಯಾವ ರೀತಿ ಸಪೋರ್ಟ್ ಮಾಡಿದ್ದೆ, ನಾನು ನಿಮ್ಮ ಊರಲ್ಲಿ 2 ದಿವಸ ಶೂಟಿಂಗ್ ಮಾಡ್ತೀನಿ, 2 ದಿವಸ ಊಟ ಹಾಕಿ ನಮ್ಮ ಟೆಕ್ನಿಷಿಯನ್ಗೆ ನಮಗೆ ಅಂತ ಕೇಳ್ತೀನಿ. ಇದು ಫ್ಯಾಕ್ಟ್. ಅದಾಯ್ತಾ? ಆ ಒಂದು ಕಾರಣದಿಂದ ನಾವು ತುಂಬ ಸೇಫರ್ ಸೈಡ್ ನಾವು ಇದರಲ್ಲಿ ಹೋಗಿ 1 ವೇ ಅಂತ ಸಿನಿಮಾ ಮಾಡಿ 1 ಕೋಟಿ ಒಂದೇ ದಿವಸ ಹೋಯಿತು. ಆ 11 ತಿಂಗಳು ಜೈಲಲ್ಲಿದ್ದೆ. ಅದಾಯ್ತು, ಅವಾಗ ಯಾರೂ ಬರಲಿಲ್ಲ ನನಗೆ. ಅಲ್ಲಿ ಜೈಲಲ್ಲಿರೋ ಸಹ ಕೈದಿಗಳೇ ಬಂದು ಬಿಡಿಸ್ಕೊಂಡ್ರು. ನಾನು ಓಪನ್ ಆಗಿ ಹೇಳ್ತೀನಿ ಸರ್, ದುಡ್ಡು ಇದ್ದರೆ ನನಗೆ ಸಿನಿಮಾ ಮಾಡೋಕ್ಕೆ ಬರಲ್ಲ. ದುಡ್ಡು ಕೊಟ್ಟು ಅಂತೂ ನಾನು ಸಿನಿಮಾ ಮಾಡೋದೇ ಇಲ್ಲ. ಕಲಾವಿದರೆ ಅಂತಂದರೆ ಪ್ರೊಫೆಷನ್ ಇದೆ ಸರ್. ನನ್ನ ಜೀವನ ನಾನು ಏನು ಮಾಡ್ತಾ ಇಲ್ಲ ಸರ್, ನಾನು ಬೇರೆ ಏನೋ ಮಾಡ್ತಾ ಇದ್ದೀನಿ, ಬ್ಯೂಟಿ ಪಾರ್ಲರ್ ಇದೆ ಸರ್, ನಾನು ಇದರಲ್ಲಿ ಬಂದು ಮಾಡ್ತೀನಿ ಅಂತಂದರೆ ಆಯ್ತಮ್ಮ ನಿನಗಿಲ್ಲ. ಇಲ್ಲ ಸರ್, ನಾನು ಇದೇ ಪ್ರೊಫೆಷನ್ನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ದು ಇದೇ ಪ್ರೊಫೆಷನ್ ಅಂದರೆ ನೋಡಮ್ಮ, ನಾನು 1 ರೂಪಾಯಿ ಕೊಡೋಕ್ಕಾಗಲ್ಲ, 5 ಪೈಸೆ ಕೊಡ್ತೀನಿ ಅಷ್ಟೇ ಹೇಳ್ಬಿಟ್ಟು ಆ ಪೇಮೆಂಟ್ ಕರೆಕ್ಟಾಗಿ ಕೊಡ್ತೀನಿ. ಫ್ರಾಡು ಯಾವುದಾದ್ರು ರೀತಿ ಎಲ್ಲ ರೀತಿಯಲ್ಲಿ ಜಗತ್ತಲ್ಲಿ ನೋಡಿ ಸರ್, ಫ್ರಾಡ್ ಅಂದರೆ ಯಾವ ಥರ ಅಂತಂದರೆ ಸುಮಾರು ಜನಗಳಿಗೆ, ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾನೆ. ನಾನು ಹಂಗಿದ್ದೀನಿ, ನಾನು ಅಷ್ಟು ಬಿಲ್ಡಪ್ ಕೊಟ್ಬಿಟ್ಟು. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಈ ಕೋಳಿ ರುಚಿ ಕಂಡವನು ಹೋಳಿಗೆ ರುಚಿನ ಇಷ್ಟಪಡಲ್ಲಂತೆ. ಅದೇ ರೀತಿ ಸಾರ್ವಜನಿಕರ ದುಡ್ಡಿಂದ ಮಜಾ ಮಾಡಿದವನು ಕಷ್ಟಪಡಲ್ಲಂತೆ. ಆ ಥರ ನಾನು ಬರೀ ಅವ್ರವ್ರಿಗೆ ಮೋಸ ಮಾಡಿನೇ ನಾನು ಜೀವನ ಮಾಡಿರ್ತೀನಿ. ಆವಾಗ ನಾನು ಹಾರ್ಡ್ ವರ್ಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಹೆಂಗಾದ್ರೆ ಬರೀ ನಾನು ಮೋಸ ಮಾಡೋದೆ. ಹುಡುಗಿರಿಗೆ ಮೋಸ ಮಾಡಿರ್ತೀನಿ, ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತೀನಿ. ನನ್ನ ವಯಸ್ಸು 50 ಆದ್ರೂ ನಾನು ಇನ್ನೂ 30 ಅಂತ ಹೇಳ್ಕೊಡ್ತೀನಿ. ಆ ಥರ ಹೇಳ್ಕೊಂಡು ಕೊನೆಗೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಇಲ್ಲ ಬಾಸ್, ಕೆಲವರು ಬರೀ ಮಾತಲ್ಲೇ ಇದು ಮಾಡ್ತಾರೆ. ನೋಡಿದ್ರಲ್ಲ, ಫುಲ್ ಅವ್ರು ದುಡ್ಡಿರಲ್ಲ, ಏನಿರಲ್ಲ, ನೋಡಿದ್ರೆ ಅವರು ಸುಮಾರು 4-5 ಮದುವೆ ಆಗಿರ್ತಾರೆ. ಆ ಥರ ಕಾನ್ಸೆಪ್ಟು. ಸುಮಾರು ಕೋಟಿಗಟ್ಟಲೆ ಮೋಸ ಮಾಡಿರ್ತೀನಿ. ಆಟ ಆಡ್ತಾ ಇರ್ತಾರೆ. ಅಯ್ಯೋ ಸರ್, ಬಯೋಗ್ರಾಫಿ ಅದು ಹಿಂಗೆ ಅವರವರು ಇದಕ್ಕೆ ಬಿಟ್ಟಿದ್ದು ಸರ್. ಅದು ಆ್ಯಕ್ಚುಲಿ ಫ್ರಾಡ್ ಋಷಿ ಬಯೋಗ್ರಾಫಿ ಆ ಥರ ಇಲ್ಲ ಅನಿಸುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.